ನೋಡಿ, ಒಂದು ನಮ್ಮ ಮೊನ್ನೆನೂ ಹೇಳಿಕೆ ಕೊಟ್ಟಿದ್ದೀನಿ. ಈ ವಿಚಾರ ಮುಗಿದು ಹೋದಂಥ ಅಧ್ಯಾಯ. ಕೋಲ್ಹಾಪುರ ಮತ್ತು ಸಾಂಗ್ಲಿ ಈ ಭಾಗಕ್ಕೆ ಪ್ರವಾಹ ಬರ್ತದೆ, ಆಲ್ಮಟ್ಟಿ ಹೈಟನ್ನು ಇನ್ಕ್ರೀಸ್ ಮಾಡಿದೆ ಅಂಥೇಳಿ ಅದು ಈಗಾಗಲೇ 2 ಸಮಿತಿಗಳಲ್ಲಿ 2 ತಜ್ಞ ರಿಪೋರ್ಟ್ರಲ್ಲಿ ಅದು ಆಗಿಲ್ಲ ಅಂಥೇಳಿ ಹೇಳಿದ್ದಾರೆ. ಈಗ ಇಷ್ಟು ದಿವಸ ಅವರು ಸುಮ್ಮನೆ ಕೂತು ಈಗ ಮತ್ತೆ ಈ ತಾಯಿಯನ್ನು ಇದು ಮಾಡಿದ್ದಾರೆ. ನಮಗೆ ಇದರಿಂದ ಏನು ಬಾಧಕ ಇಲ್ಲ. ಇವರು ಈ ರೀತಿ ಹೇಳಿಕೆ ಕೊಟ್ಟರೆ ನಾವು ಅದನ್ನು ಸಮರ್ಥನೆ ಮಾಡ್ಕೋತೀವಿ. ಆದರೂ ಎಲ್ಲರೂ ಒಕ್ಕಟ್ಟಾಗಿರೋದು ಭಾಳ ಮಹತ್ವದ ತುಂಡು ಸರ್. ನೋಡಿ, ಒಂದು ಹೇಳ್ತೀನಲ್ಲ, ಅದರಲ್ಲಿ ಏನೂ ಹುರುಳಿಲ್ಲ. ಒಂದೇದು ಇಟ್ ವೋಂಟ್ ಸ್ಟ್ಯಾಂಡ್ ಎನಿ ದಿಸ್ ಒನ್. ಈ ಮಹಾರಾಷ್ಟ್ರದ ಏನು ಇದೆಯಲ್ಲ, ಈಗಾಗಲೇ ರಿಪೋರ್ಟ್ ಇದ್ದಾವೆ. ನಾನು ಶೇರ್ ಮಾಡ್ತೀನಿ ನಿಮ್ಮ ರಿಪೋರ್ಟ್ ಕಾಪಿ, ನನ್ನ ಮೊಬೈಲಲ್ಲೇ ಇದ್ದಾವೆ. ಇಲ್ಲೇನೆ ಅದೇ ರಿಪೋರ್ಟ್ಸ್ ಅದ ನನ್ನ ಕಡೆ. ದಿಸ್ ಇಸ್ ನಥಿಂಗ್ ದಿಸ್ ಒನ್. ಆಮೇಲೆ ಇವರು ಎನ್ಕ್ರೋಚ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ರಿವರ್ನ ಸಾಂಗ್ಲಿ ಅಂತಕ್ಕೆ, ಅದು ಕೂಡ ನನ್ನ ಹತ್ರ ಇದೆ. ಪ್ರವಾಹ ಬರೋಕೆ ಇವರು ತಾವು ಸಾಂಗ್ಲಿ ಅಂತಕ್ಕೆ ಇವರು ಎನ್ಕ್ರೋಚ್ ಮಾಡಿದ್ದಾರೆ, ಅದೂ ಇದೆ ನನ್ನ ಕಡೆ. ಆ ಎಲ್ಲ ವಿಚಾರಗಳಿದ್ದಾವೆ. ಯಾರು ನೋಡಿ, ನಾನು ಎತ್ತಾರೆ ಇವತ್ತೊಂದು ದಿವಸ ಎಲ್ಲರೂ ಜಲ ಭಾಷೆ ಇದು ಬಂದಾಗ, ನೀರಿನ ವಿಚಾರಗಳು ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ. ಹೀಗಾಗಿ ಎಲ್ಲ ಸಂಸದರಾಗಲಿ ಕೇಂದ್ರ ಸಚಿವರಾಗಲಿ ನಾವೆಲ್ಲರೂ ಒಗ್ಗಟ್ಟಿದ್ದೀವಿ. ಆದರೆ ಒಂದು ಹೇಳ್ತೀನಿ, ಈ ಮಹಾರಾಷ್ಟ್ರ ಏನು ತೆಗೆದರಲ್ಲಿ ಇದ್ರಾಗ ಏನೂ ಹುರುಳಿಲ್ಲ. ಅಂಥ ಪರಿ ಏನಿವ್ರಿಗೆ ನಾವು ಭಯಪಡಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ನಾನು ಅವ್ರಿಗೆ ವಿನಂತಿ ಏನು ಮಾಡ್ಕೋತೀನಿ, ಈಗಾಗಲೇ ರಿಪೋರ್ಟ್ಸ್ ಇದ್ದಾವೆ. ಸುಮ್ಮನೆ ಈ ರೀತಿ ತ್ಯಾಗೆ ತೆಗೆದುಕೊಂಡು 2 ರಾಜ್ಯದ ಸಾಮರಸ್ಯವನ್ನು ಹಾಳು ಮಾಡ್ಕೋಬೇಡಿ ಅಂಥೇಳಿ ಹೇಳಿ. ನೀವೇ ಹೇಳಿ ಏನಾಗ್ತದೆ. ಸರಿ, RCB ಗೆಲ್ಲಬೇಕಂತ ನಿಶ್ಚಿತವಾಗಿ 100ಕ್ಕೆ 100 RCB ಗೆಲ್ತದೆ. ನಾವು ಪ್ರಾರ್ಥನೆ ಮಾಡ್ತೀವಿ, ನೀವು ಪ್ರಾರ್ಥನೆ ಮಾಡಿರಿ. ನಮ್ಮ ಆಟಗಾರರಿಗೆ ಶುಭಾಶಯಗಳನ್ನ, ತಂಡಕ್ಕೆ ಶುಭಾಶಯಗಳನ್ನ ಕೋರ್ತೇನೆ ಎಲ್ಲರೂ ಕೂಡ. ಹೌದು, ವಿಮಾನ ತರಬೇತಿ ಕೇಂದ್ರ ಒಂದು ಸರಿ ಮಾಡ್ತದೆ. ವಿಜಯಪುರದಲ್ಲಿ ಕೂಡ ಮುಂದೆ ಇನ್ನೊಬ್ಬರು ಮಾತಾಡ್ತಾರೆ, ವಿಜಯಪುರದಲ್ಲಿ ಬರ್ತದೆ ಒಂದು. ಸ್ವಲ್ಪ ಇವೆಲ್ಲ ಸಮಯಗಳು ತೊಗೋತವೆ, ಇವೆಲ್ಲ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಈಗ ನಾವೆಲ್ಲ ಈಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ದೀವಿ. ತದಾದ ನಂತರ ಟ್ರಂಪ್ ಬಂದು ತಾರೀಫು ಮಾಡಿದ್ಮೇಲೆ ಒಂದು ಸ್ವಲ್ಪ ಎಲ್ಲರೂ ಕ್ಲಾರಿಟಿ ಬರಲಿ ಅಂತೇಳಿ ಸ್ವಲ್ಪ ಹೋಲ್ಡ್ ಮಾಡ್ಕೋತಾ ಇದ್ದಾರೆ. ನಿನ್ನೆ ಇಲ್ಲಿ ನೈಡೆಕ್ಕನ್ನು ಧಾರವಾಡದಲ್ಲಿ ಸುಮಾರು 600 ಕೋಟಿ ರೂಪಾಯಿ ವೆಚ್ಚದಲ್ಲಿ 800 ಜನರಿಗೆ ಒಂದು ಹೈಟೆಕ್ ಇಂಡಸ್ಟ್ರೀಸ್, 6 ಇಂಡಸ್ಟ್ರೀಸ್ ಒಂದೇ ಒಂದು ಜಾಗದಾಗ ಬರ್ತದೆ ಧಾರವಾಡನಲ್ಲಿ. ಉತ್ತರ ಕರ್ನಾಟಕ ಇಂಡಸ್ಟ್ರಿ ಬರಬೇಕು ಅಂತೇಳಿ ನಿಮ್ಮೆಲ್ಲ ಆಸೆ ಇತ್ತಲ್ಲ, ಆ ನೈಡೆಕ್ ಇವತ್ತು ದಿವಸ ನಿನ್ನೆ ಅದು ಪ್ರಾರಂಭ ಆಗಿದೆ. ನಾನು, ಫ್ರೆಂಚ್ ಕನ್ಸುಲ್ ಜನರಲ್ಲು, ಜಪನೀಸ್ ಕನ್ಸುಲ್ ಜನರಲ್ಲು ಎಲ್ಲರೂ ಹೋಗಿ ಉದ್ಘಾಟನೆ ಮಾಡಿದ್ದೀವಿ. ಇವತ್ತು 800 ಜನಕ್ಕೆ ಇವತ್ತು ಈಗ ಸದ್ಯಕ್ಕೆ ಅವ್ರಿಗೆ ಉದ್ಯೋಗ ಸಿಗ್ತದೆ. ಆಮೇಲೆ ತದನಂತರ ಕಂಪ್ಲೀಟ್ ಇದು ಆದಮೇಲೆ ಎಲ್ಲ ಸಪ್ಲೈ ಚೈನ್ ಹಿಡ್ಕೊಂಡು ಸುಮಾರು 3000 ಜನರಿಗೆ ಉದ್ಯೋಗ ಸಿಗ್ತದೆ. ಇದು ವೆರಿ ಹೈಟೆಕ್ ಇಂಡಸ್ಟ್ರಿ, ಸುಮ್ಮನೆ ಯಾವುದೇ ಸಾದಾ ಇಂಥ ಇಂಡಸ್ಟ್ರಿ ಅಲ್ಲ. ಇದು ವೆರಿ ಹೈ ಟೆಕ್ ಆ್ಯಂಡ್ ಹೈ ದಿಸ್ ಒನ್ ವರ್ಲ್ಡ್ ಕ್ಲಾಸ್ ಇಂಡಸ್ಟ್ರಿ. ಇವತ್ತು ದಿವಸ ಬರ್ತವೆ, ಎಲ್ಲನೂ ಬರ್ತವೆ, ಹಂತಂತವು ಬರ್ತವೆ. ಅವತ್ತು ನಾವು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತೆಗೆದುಕೊಳ್ಬೇಕಾಗಿತ್ತು. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ನಮ್ಮಲ್ಲಿ ಅದು ಎಕ್ಸ್ಪೈರ್ ಆಗಿದೆ, ದಿವಸ ಆಗಿಲ್ಲ, ಅದು ತೆಗೆದುಕೊಂಡಿಲ್ಲ. ಹೀಗಾಗಿ ಒಬ್ಬರು NGO ದೇಶದಲ್ಲಿರುವಂಥ ಇಂಥವೆಲ್ಲ ಕೇಸ್ಗಳ ಮೇಲೆ ಸುಮಾರು 245 ಕೇಸ್ಗಳನ್ನ ಅಂದಾಜು ಇವತ್ತು ಸುಪ್ರೀಂ ಕೋರ್ಟ್ಗೆ ಹಾಕಿದರು. ಸುಪ್ರೀಂ ಕೋರ್ಟಲ್ಲಿ ಮೊನ್ನೆ ನಿರ್ಣಯನೂ ಕೂಡ ಬಂದಿದೆ. ಅದರ ನಿರ್ಣಯದಲ್ಲಿ ನಮಗೆ ಸಹಾಯ ಆಗಿಲ್ಲ. ಹೀಗಾಗಿ ನಾನು ಅಡ್ವೊಕೇಟ್ ಜನರಲ್ ಜೊತೆ ಮಾತಾಡಿದ್ದೀನಿ. ನಾವು ಅಪೀಲ್ ಮಾಡ್ತೀವಿ. ಅಪೀಲ್ ಮಾಡಿ ಕೇಂದ್ರ ಸರ್ಕಾರನೂ ಕೂಡ, ಯಾಕಂದರೆ ಅವ್ರದ್ದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು ಭಾಳಷ್ಟು ಯೋಜನೆಗಳು ಅವ್ರದ್ದು ಕೂಡ ಸ್ಟಕ್ ಆಗಿದ್ದಾವೆ. ಸೊ ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಕೈ ಜೋಡಿಸ್ತಾರೆ. ಡೆಫಿನೆಟ್ಲಿ ಕೊಡಿಸ್ಲೇಬೇಕು. ಅದಕ್ಕೆ ರನ್ವೇ ಉಳಿದಿದ್ದೆಲ್ಲನೂ ಕೂಡ ಯಾವ ಸಮಸ್ಯೆ ಇಲ್ಲ. ರನ್ವೇ ಆಗಲಿ, ಅದಕ್ಕೆ ಸಂಬಂಧ, ಅದಕ್ಕೇನು ಸಂಬಂಧ. ಇದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ರೀ. ಎನ್ವಿರಾನ್ಮೆಂಟ್ ಇದು ಅಂತ ರನ್ವೇ ಯಾವುದೂ ಸಮಸ್ಯೆಗಳಿಲ್ಲ. ಇವತ್ತು ನಮಗೆ ಗ್ರೀನ್ ಬೆಂಚ್, ಇದು ಪರಿಸರಕ್ಕೆ ರನ್ವೇಗೆ ಏನು ಸಂಬಂಧ ಇದೆ? ಹೌದು, ಅವ್ರದ್ದಲ್ಲ. ಇದು ಒಬ್ಬರು NGO, ಈಗ ನಿಮ್ಮಂಥವ್ರೊಬ್ಬರು NGO. ಇದಕ್ಕೇನು ಸಂಬಂಧ ಇಲ್ಲ. ಇದು ಯಾವುದು ಅದು ಯಾವುದೂ ಕೂಡ ಇಲ್ಲ, ಅಂಥದ್ದು ಯಾವುದೂ ಕೂಡ ಇಲ್ಲ. ರನ್ವೇದು ಪ್ರಾಬ್ಲಮ್ ಇಲ್ಲ. ನಿಮ್ಮದು ಫೈರ್ ಇಂಜಿನ್ಸದು 2 ಸಲ ಟೆಂಡರ್ಸ್ ಮುಂದೋಯ್ತು, ಅದು 5 ಟೆಂಡರ್ಸಿಗೆ ಫೈನಲೈಸ್ ಆಗಿದೆ. ಸೊ ಈಗ ಇನ್ಯಾವುದೂ ಕೂಡ ಅಡೆತಡೆ ಇಲ್ಲ. ಇದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕರೆ 6-8 ತಿಂಗಳಲ್ಲಿ ಇವತ್ತು ದಿವಸ ನಾವು ಪ್ರಾರಂಭ ಮಾಡ್ತೀವಿ. ಯಾವುದು ನಾನು ಹೇಳಿದ್ದೀನಲ್ಲ,
ರಾಜಕಾಲುವೆ ನಾನು ಹೇಳಿದ್ದೀನಿ, ಆದರೆ ಕೆಲವೊಂದು ಸ್ಟೇ ಇದ್ದಾವೆ. ಸ್ಟೇ ಒಂದು 30-38 ಜನ ಸ್ಟೇ ತೊಗೊಂಬಂದಿದ್ದಾರೆ. ಆ ಸ್ಟೇ ವೇಕೆಟ್ ಮಾಡಿಸ್ ಅಂತ ಹೇಳಿದ್ದೀನಿ. ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಅಂತ ಹೇಳಿದ್ದೀನಿ. ಅದು ಹಮೀದ್ ಮುಷ್ರಿಫ್ ಅವ್ರ ಮುಂದೆ ಹೇಳ್ತಾ ಇದ್ದೀನಿ. ನೋಡಿ, ಒಂದು ನಮ್ಮ ಮೊನ್ನೆನೂ ಹೇಳಿಕೆ ಕೊಟ್ಟಿದ್ದೀನಿ. ಈ ವಿಚಾರ ಮುಗಿದು ಹೋದಂಥ ಅಧ್ಯಾಯ. ಕೋಲ್ಹಾಪುರ ಮತ್ತು ಸಾಂಗ್ಲಿ ಈ ಭಾಗಕ್ಕೆ ಪ್ರವಾಹ ಬರ್ತದೆ, ಆಲ್ಮಟ್ಟಿ ಹೈಟನ್ನು ಇನ್ಕ್ರೀಸ್ ಮಾಡಿದೆ ಅಂಥೇಳಿ ಅದು ಈಗಾಗಲೇ 2 ಸಮಿತಿಗಳಲ್ಲಿ 2 ತಜ್ಞ ರಿಪೋರ್ಟ್ರಲ್ಲಿ ಅದು ಆಗಿಲ್ಲ ಅಂಥೇಳಿ ಹೇಳಿದ್ದಾರೆ. ಈಗ ಇಷ್ಟು ದಿವಸ ಅವರು ಸುಮ್ಮನೆ ಕೂತು ಈಗ ಮತ್ತೆ ಈ ತಾಯಿಯನ್ನು ಇದು ಮಾಡಿದ್ದಾರೆ. ನಮಗೆ ಇದರಿಂದ ಏನು ಬಾಧಕ ಇಲ್ಲ. ಇವರು ಈ ರೀತಿ ಹೇಳಿಕೆ ಕೊಟ್ಟರೆ ನಾವು ಅದನ್ನು ಸಮರ್ಥನೆ ಮಾಡ್ಕೋತೀವಿ. ಆದರೂ ಎಲ್ಲರೂ ಒಕ್ಕಟ್ಟಾಗಿರೋದು ಭಾಳ ಮಹತ್ವದ ತುಂಡು ಸರ್. ನೋಡಿ, ಒಂದು ಹೇಳ್ತೀನಲ್ಲ, ಅದರಲ್ಲಿ ಏನೂ ಹುರುಳಿಲ್ಲ. ಒಂದೇದು ಇಟ್ ವೋಂಟ್ ಸ್ಟ್ಯಾಂಡ್ ಎನಿ ದಿಸ್ ಒನ್. ಈ ಮಹಾರಾಷ್ಟ್ರದ ಏನು ಇದೆಯಲ್ಲ, ಈಗಾಗಲೇ ರಿಪೋರ್ಟ್ ಇದ್ದಾವೆ. ನಾನು ಶೇರ್ ಮಾಡ್ತೀನಿ ನಿಮ್ಮ ರಿಪೋರ್ಟ್ ಕಾಪಿ, ನನ್ನ ಮೊಬೈಲಲ್ಲೇ ಇದ್ದಾವೆ. ಇಲ್ಲೇನೆ ಅದೇ ರಿಪೋರ್ಟ್ಸ್ ಅದ ನನ್ನ ಕಡೆ. ದಿಸ್ ನಥಿಂಗ್ ದಿಸ್ ಒನ್. ಆಮೇಲೆ ಇವರು ಎನ್ಕ್ರೋಚ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ರಿವರ್ನ ಸಾಂಗ್ಲಿ ಅಂತಕ್ಕೆ. ಅದು ಕೂಡ ನನ್ನ ಹತ್ರ ಇದೆ. ಪ್ರವಾಹ ಬರೋಕೆ ಇವರು ತಾವು ಸಾಂಗ್ಲಿ ಅಂತಕ್ಕೆ ಇವರು ಎನ್ಕ್ರೋಚ್ ಮಾಡಿದ್ದಾರೆ. ಅದೂ ಇದೆ ನನ್ನ ಕಡೆ. ಆ ಎಲ್ಲ ವಿಚಾರಗಳಿದ್ದಾವೆ. ಸಂಸದರು ಯಾರು ಧ್ವನಿ ಎತ್ತಾ ಇಲ್ಲ? ಯಾರು? ರಾಜ್ಯದ ಸಂಸದರು. ನೋಡಿ, ನಾನು ಎತ್ತಾರೆ ಇವತ್ತೊಂದು ದಿವಸ ಎಲ್ಲರೂ ಜಲ ಭಾಷೆ ಇದು ಬಂದಾಗ, ನೀರಿನ ವಿಚಾರಗಳು ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ. ಹೀಗಾಗಿ ಎಲ್ಲ ಸಂಸದರಾಗಲಿ ಕೇಂದ್ರ ಸಚಿವರಾಗಲಿ ನಾವೆಲ್ಲರೂ ಒಗ್ಗಟ್ಟಿದ್ದೀವಿ. ಆದರೆ ಒಂದು ಹೇಳ್ತೀನಿ, ಈ ಮಹಾರಾಷ್ಟ್ರ ಏನು ತೆಗೆದರಲ್ಲಿ ಇದ್ರಾಗ ಏನೂ ಹುರುಳಿಲ್ಲ. ಅಂಥ ಪರಿ ಏನಿವ್ರಿಗೆ ನಾವು ಭಯಪಡಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ನಾನು ಅವ್ರಿಗೆ ವಿನಂತಿ ಏನು ಮಾಡ್ಕೋತೀನಿ, ಈಗಾಗಲೇ ರಿಪೋರ್ಟ್ಸ್ ಇದ್ದಾವೆ. ಸುಮ್ಮನೆ ಈ ರೀತಿ ತ್ಯಾಗೆ ತೆಗೆದುಕೊಂಡು 2 ರಾಜ್ಯದ ಸಾಮರಸ್ಯವನ್ನು ಹಾಳು ಮಾಡ್ಕೋಬೇಡಿ ಅಂಥೇಳಿ ಹೇಳಿ. ನೀವೇ ಹೇಳಿ, ಏನಾಗ್ತದೆ? ಸರಿ, RCB ಗೆಲ್ಲಬೇಕಂತ ಎಲ್ಲರೂ ನಿಶ್ಚಿತವಾಗಿ 100ಕ್ಕೆ 100 RCB ಗೆಲ್ತದೆ. ನಾವು ಪ್ರಾರ್ಥನೆ ಮಾಡ್ತೀವಿ, ನೀವು ಪ್ರಾರ್ಥನೆ ಮಾಡಿರಿ. ನಮ್ಮ ಆಟಗಾರರಿಗೆ ಶುಭಾಶಯಗಳನ್ನ, ತಂಡಕ್ಕೆ ಶುಭಾಶಯಗಳನ್ನ ಕೋರ್ತೇನೆ ಎಲ್ಲರೂ ಕೂಡ. ಹೌದು, ವಿಮಾನ ತರಬೇತಿ ಕೇಂದ್ರ ಒಂದು ಸರ್ ಮಾಡ್ತದೆ. ವಿಜಯಪುರದಲ್ಲಿ ಕೂಡ ಮುಂದೆ ಇನ್ನೊಬ್ಬರು ಮಾತಾಡ್ತಾರೆ. ವಿಜಯಪುರದಲ್ಲಿ ಬರ್ತದೆ ಒಂದು. ಸ್ವಲ್ಪ ಇವೆಲ್ಲ ಸಮಯಗಳು ತೊಗೋತವೆ. ಇವೆಲ್ಲ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಈಗ ನಾವೆಲ್ಲ ಈಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ದೀವಿ. ತದಾದ ನಂತರ ಟ್ರಂಪ್ ಬಂದು ತಾರೀಫು ಮಾಡಿದ್ಮೇಲೆ ಒಂದು ಸ್ವಲ್ಪ ಎಲ್ಲರೂ ಕ್ಲಾರಿಟಿ ಬರಲಿ ಅಂತೇಳಿ ಸ್ವಲ್ಪ ಹೋಲ್ಡ್ ಮಾಡ್ಕೋತಾ ಇದ್ದಾರೆ. ನಿನ್ನೆ ಇಲ್ಲಿ ನೈಡೆಕ್ಕನ್ನು ಧಾರವಾಡದಲ್ಲಿ ಸುಮಾರು 600 ಕೋಟಿ ರೂಪಾಯಿ ವೆಚ್ಚದಲ್ಲಿ 800 ಜನರಿಗೆ ಒಂದು ಹೈಟೆಕ್ ಇಂಡಸ್ಟ್ರೀಸ್, 6 ಇಂಡಸ್ಟ್ರೀಸ್ ಒಂದೇ ಒಂದು ಜಾಗದಾಗ ಬರ್ತದೆ ಧಾರವಾಡನಲ್ಲಿ. ಉತ್ತರ ಕರ್ನಾಟಕ ಇಂಡಸ್ಟ್ರಿ ಬರಬೇಕು ಅಂತೇಳಿ ನಿಮ್ಮೆಲ್ಲ ಆಶೆ ಇತ್ತಲ್ಲ. ಆ ನೈಡೆಕ್ ಇವತ್ತು ದಿವಸ ನಿನ್ನೆ ಅದು ಪ್ರಾರಂಭ ಆಗಿದೆ. ನಾನು, ಫ್ರೆಂಚ್ ಕನ್ಸುಲ್ ಜನರಲ್ಲು, ಜಪನೀಸ್ ಕನ್ಸುಲ್ ಜನರಲ್ರು ಎಲ್ಲರೂ ಹೋಗಿ ಉದ್ಘಾಟನೆ ಮಾಡಿದ್ದೀವಿ. ಇವತ್ತು 800 ಜನಕ್ಕೆ ಇವತ್ತು ಈಗ ಸದ್ಯಕ್ಕೆ ಅವ್ರಿಗೆ ಉದ್ಯೋಗ ಸಿಗ್ತದೆ. ಆಮೇಲೆ ತದನಂತರ ಕಂಪ್ಲೀಟ್ ಇದು ಆದಮೇಲೆ ಎಲ್ಲ ಸಪ್ಲೈ ಚೈನ್ ಹಿಡ್ಕೊಂಡು ಸುಮಾರು 3000 ಜನರಿಗೆ ಉದ್ಯೋಗ ಸಿಗ್ತದೆ. ಇದು ವೆರಿ ಹೈಟೆಕ್ ಇಂಡಸ್ಟ್ರಿ. ಸುಮ್ಮನೆ ಯಾವುದೇ ಸಾದಾ ಇಂಥ ಇಂಡಸ್ಟ್ರಿ ಅಲ್ಲ. ಇದು ವೆರಿ ಹೈ ಟೆಕ್ ಆ್ಯಂಡ್ ಹೈ ದಿಸ್ ಒನ್ ವರ್ಲ್ಡ್ ಕ್ಲಾಸ್ ಇಂಡಸ್ಟ್ರಿ ಇವತ್ತು ದಿವಸ ಬರ್ತವೆ. ಎಲ್ಲನೂ ಬರ್ತವೆ, ಹಂತಂತವು ಬರ್ತವೆ. ವಿಜಯಪುರ ವಿಮಾನ ನಿಲ್ದಾಣ ಉದ್ಘಾಟನೆಗೆ ನಿಜವಾಗ್ಲೂ ತೊಂದರೆ ಆಗಿರೋದು ಏನು? ಅವತ್ತು ನಾವು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತೆಗೆದುಕೊಳ್ಬೇಕಾಗಿತ್ತು. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ನಮ್ಮಲ್ಲಿ ಅದು ಎಕ್ಸ್ಪೈರ್ ಆಗಿದೆ. ದಿವಸ ಆಗಿಲ್ಲ, ಅದು ತೆಗೆದುಕೊಂಡಿಲ್ಲ. ಹೀಗಾಗಿ ಒಬ್ಬರು NGO ದೇಶದಲ್ಲಿರುವಂಥ ಇಂಥವೆಲ್ಲ ಕೇಸ್ಗಳ ಮೇಲೆ ಸುಮಾರು 245 ಕೇಸ್ಗಳನ್ನ ಅಂದಾಜು ಇವತ್ತು ಸುಪ್ರೀಂ ಕೋರ್ಟ್ಗೆ ಹಾಕಿದರು. ಸುಪ್ರೀಂ ಕೋರ್ಟಲ್ಲಿ ನಿರ್ಣಯನೂ ಕೂಡ ಬಂದಿದೆ. ಅದರ ನಿರ್ಣಯದಲ್ಲಿ ನಮಗೆ ಸಹಾಯ ಆಗಿಲ್ಲ. ಹೀಗಾಗಿ ನಾನು ಅಡ್ವೊಕೇಟ್ ಜನರಲ್ ಜೊತೆ ಮಾತಾಡಿದ್ದೀನಿ. ನಾವು ಅಪೀಲ್ ಮಾಡ್ತೀವಿ. ಅಪೀಲ್ ಮಾಡಿ ಕೇಂದ್ರ ಸರ್ಕಾರನೂ ಕೂಡ, ಯಾಕಂದರೆ ಅವ್ರದ್ದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು ಭಾಳಷ್ಟು ಯೋಜನೆಗಳು ಅವ್ರದ್ದು ಕೂಡ ಸ್ಟಕ್ ಆಗಿದ್ದಾವೆ. ಸೊ ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಕೈ ಜೋಡಿಸ್ತಾರೆ. ಡೆಫಿನೆಟ್ಲಿ ಕೊಡಿಸ್ಲೇಬೇಕು. ಅದಕ್ಕೆ ರನ್ವೇ ಉಳಿದಿದ್ದೆಲ್ಲನೂ ಕೂಡ ಯಾವ ಸಮಸ್ಯೆ ಇಲ್ಲ. ರನ್ವೇ ಆಗಲಿ, ಅದಕ್ಕೆ ಸಂಬಂಧ, ಅದಕ್ಕೇನು ಸಂಬಂಧ? ಇದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ರೀ. ಎನ್ವಿರಾನ್ಮೆಂಟ್ ಇದು ಅಂತ ರನ್ವೇಗಿನೂ ಯಾವುದೂ ಸಮಸ್ಯೆಗಳಿಲ್ಲ. ಇವತ್ತು ನಮಗೆ ಗ್ರೀನ್ ಬೆಂಚ್ ಇದು. ಪರಿಸರಕ್ಕೆ ರನ್ವೇಗೆ ಏನು ಸಂಬಂಧ ಇದೆ? ರನ್ವೇ ವಿಸಿಟ್ ಮಾಡಲಿಕ್ಕೆ ಅಧಿಕಾರಿಗಳ ಡೆಲ್ಲಿಯಿಂದ ಬಂದಿದ್ದಾರೆ ಸರ್. ಹೌದು, ಅವ್ರದ್ದಲ್ಲ ಇದು. ಒಬ್ಬರು NGO, ಈಗ ನಿಮ್ಮಂಥವ್ರು ಒಬ್ಬರು NGO.
ಅಲ್ಲ ಸರ್ ಈಗ ಆಗಿದ್ದು ನಿಜ ಅದಾಯ್ತು ಸರ್ ಈ ರೀತಿನೂ ಇದಕ್ಕೇನು ಸಂಬಂಧ ಇಲ್ಲ. ಇದು ಯಾವುದು ಅದು ಯಾವುದೂ ಕೂಡ ಇಲ್ಲ, ಅಂಥದ್ದು ಯಾವುದೂ ಕೂಡ ಇಲ್ಲ. ರನ್ವೇದು ಪ್ರಾಬ್ಲಮ್ ಇಲ್ಲ. ನಿಮ್ಮದು ಫೈರ್ ಇಂಜಿನ್ಸದು 2 ಸಲ ಟೆಂಡರ್ಸ್ ಮುಂದೋಯ್ತು, ಅದು 5 ಟೆಂಡರ್ಸಿಗೆ ಫೈನಲೈಸ್ ಆಗಿದೆ. ಸೊ ಈಗ ಇನ್ಯಾವುದೂ ಕೂಡ ಅಡೆತಡೆ ಇಲ್ಲ. ಇದು ಎನ್ವಿರಾನ್ಮೆಂಟ್ ಕ್ಲೀನ್ ಸಿಕ್ಕರೆ 6-8 ತಿಂಗಳಲ್ಲಿ ಉತ್ಸವ ನಾವು ಪ್ರಾರಂಭ ಮಾಡ್ತೀವಿ. ಯಾವುದು ನಾನು ಹೇಳಿದ್ದೀನಲ್ಲ, ರಾಜಕಾಲುವೆ ನಾನು ಹೇಳಿದ್ದೀನಿ, ಆದರೆ ಕೆಲವೊಂದು ಸ್ಟೇ ಇದ್ದಾವೆ. ಸ್ಟೇ ಒಂದು 30-38 ಜನ ಸ್ಟೇ ತೊಗೊಂಬಂದಿದ್ದಾರೆ. ಆ ಸ್ಟೇ ವೇಕೆಟ್ ಮಾಡಿಸಂತ ಹೇಳಿದ್ದೀನಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಅಂತ ಹೇಳಿದ್ದೀನಿ. ಅದು ಹಮೀದ್ ಮುಷ್ರಿಫ್ ಅವ್ರ ಮುಂದೆ ಹೇಳ್ತಾ ಇದ್ದೀನಿ.